ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ 8 ವರ್ಷಗಳ ಬಳಿಕ ನೌಕರರ ನೇಮಕಾತಿಯಾಗ್ತಾ ಇದೆ. ರಾಜ್ಯದ ತುಂಬೆಲ್ಲ ಕೆಎಸ್ಆರ್ಟಿಸಿ ಬಸ್ಗಳು ಸಂಚಾರ ಮಾಡುತ್ತೆ. ಆದ್ರೆ ಬಸ್ಗಳನ್ನ ಓಡಿಸೋದಕ್ಕೆ ಡ್ರೈವರ್ ಕಮ್ ಕಂಡಕ್ಟರ್ಗಳು ಇರಲಿಲ್ಲ. ಹೀಗಾಗಿ 8 ವರ್ಷಗಳ ಬಳಿಕ 2000 ನೌಕರರ ನೇಮಕಾತಿಯನ್ನ ಸಾರಿಗೆ ಇಲಾಖೆ ಮಾಡ್ತಾ ಇದೆ. ರಾಜ್ಯದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನ ಜಾರಿ ಮಾಡಿದ ಬಳಿಕ ನಮಗೆ ಗೊತ್ತೇ ಇದೆ, ಎಲ್ಲಾ ಬಸ್ಗಳು ಕೂಡ ತುಂಬಿ ತುಳುಕ್ತಿದ್ವು. ಸಂಚಾರ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಹೀಗಾಗಿ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಒಂದಷ್ಟು ಹೊಸ ಬಸ್ಗಳನ್ನು ಕೂಡ ಖರೀದಿ ಮಾಡಲಾಯಿತು. ರಾಜ್ಯದಲ್ಲಿ ಇರುವಂತಹ 4 ಸಾರಿಗೆ ನಿಗಮಗಳು ಅಂದ್ರೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ವಾಯುವ್ಯ ಸಾರಿಗೆ ಹಾಗೂ ಕಲ್ಯಾಣ ಕರ್ನಾಟಕ, ಈ 4 ಸಾರಿಗೆ ನಿಗಮಗಳಿಗೆ ಒಟ್ಟು 5010 ಹೊಸ ಬಸ್ಗಳನ್ನ ಸಾರಿಗೆ ನಿಗಮ ಖರೀದಿಯನ್ನ ಮಾಡಿತು. ಸದ್ಯ ಕೆಎಸ್ಆರ್ಟಿಸಿಯಲ್ಲಿ 8906 ಬಸ್ಗಳಿವೆ ಹಾಗೂ ಬಿಎಂಟಿಸಿಯಲ್ಲಿ 6897 ಬಸ್ಗಳಿವೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು. ಆ ಪೈಕಿ ಮೊದಲು ಜಾರಿಯಾಗಿದ್ದೆ ಶಕ್ತಿ ಯೋಜನೆ. ಈ ಯೋಜನೆ ಜಾರಿಗೆ ಬಂದು 2 ವರ್ಷಗಳು ಪೂರ್ಣಗೊಂಡಿದೆ. ಈವರೆಗೂ ಕೂಡ ಶಕ್ತಿ ಯೋಜನೆಯ ಅಡಿಯಲ್ಲಿ ಕೋಟ್ಯಾಂತರ ಮಹಿಳೆಯರು ಸಂಚಾರ ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಬರೋಬ್ಬರಿ 478 ಕೋಟಿ ಮಹಿಳೆಯರು ಫ್ರೀಯಾಗಿ ಓಡಾಡಿದ್ದಾರೆ. ಈ ಮಹಿಳೆಯರಿಗೆ ಟಿಕೆಟ್ ಅನ್ನ ನೀಡೋದಕ್ಕೆ ನಿಗಮಕ್ಕೆ 12,092 ಕೋಟಿ ರೂಪಾಯಿ ಖರ್ಚಾಗಿದೆ. ಫ್ರೀ ಬಸ್ ಶಕ್ತಿ ಯೋಜನೆ ಜಾರಿಯಾದ ಬಳಿಕ ಬಸ್ಗಳು ತುಂಬಿ ತುಳುಕ್ತಾ ಇದ್ದು, ಹೀಗಾಗಿ ನಿಗಮದಲ್ಲಿ ಹೊಸ ಬಸ್ಗಳನ್ನ ಖರೀದಿ ಮಾಡಲಾಯಿತು. ಆದ್ರೆ ಆ ಬಸ್ಗಳನ್ನ ಓಡಿಸೋದಕ್ಕೆ ನೌಕರರ ಸಮಸ್ಯೆ ಆಗ್ತಾ ಇತ್ತು. ಹೀಗಾಗಿ 8 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ನೌಕರರ ನೇಮಕಾತಿ ಪ್ರಕ್ರಿಯೆಗೆ ಈಗ ಚಾಲನೆ ದೊರೆತಿದ್ದು, ಹೊಸದಾಗಿ ನೌಕರರನ್ನ ನೇಮಕಾತಿ ಮಾಡಿಕೊಳ್ಳಲಾಗ್ತಾ ಇದೆ. ಡೈಲಿ ಕೆಎಸ್ಆರ್ಟಿಸಿಯಲ್ಲಿ 5825 ಟ್ರಿಪ್ಸ್ಗಳು ಹಾಗೂ ಬಿಎಂಟಿಸಿಯಲ್ಲಿ 61357 ಟ್ರಿಪ್ಗಳಲ್ಲಿ ಬಸ್ಗಳನ್ನ ಓಡಿಸಲಾಗುತ್ತೆ. ಈ ಬಸ್ಗಳನ್ನ ಓಡಿಸೋದಕ್ಕೆ ಕಂಡಕ್ಟರ್ ಹಾಗೂ ಡ್ರೈವರ್ಗಳ ಸಮಸ್ಯೆ ಇತ್ತು. ಈ ಸಮಸ್ಯೆಗೆ ಫುಲ್ ಸ್ಟಾಪ್ ಇಡೋದಕ್ಕೆ ನೌಕರರ ನೇಮಕಾತಿ ಶುರು ಮಾಡಿದ್ದು, ಈಗ ಸದ್ಯ 8 ವರ್ಷಗಳ ಬಳಿಕ ಸಾರಿಗೆ ನಿಗಮದಲ್ಲಿ 2000 ಕಂಡಕ್ಟರ್ ಕಮ್ ಡ್ರೈವರ್ಗಳನ್ನ ಕೆಲಸಕ್ಕೆ ತೆಗೆದುಕೊಳ್ಳಲಾಗ್ತಾ ಇದೆ. ನಿಗಮದಲ್ಲಿ ನೌಕರರನ್ನ ನೇಮಕಾತಿ ಮಾಡ್ಕೋಬೇಕು ಅಂತ ಹೇಳಿ 2020ರಲ್ಲೇ ಅರ್ಜಿ ಭರ್ತಿ ಮಾಡಲು ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು. ಆದ್ರೆ ಆ ಟೈಮ್ನಲ್ಲಿ ಕೋವಿಡ್ ಮಹಾಮಾರಿ ಬಂದು ಎಲ್ಲಾ ಕೆಲಸಗಳು ಕೂಡ ಅರ್ಧಕ್ಕೆ ನಿಂತಿತ್ತು. ಕೋವಿಡ್ ಪರಿಸ್ಥಿತಿ ಕೊಂಚ ಸುಧಾರಿಸಿದ ಬಳಿಕ ಅಂದ್ರೆ 2023ರ ಬಳಿಕ 300 ತಾಂತ್ರಿಕ ಸಹಾಯಕರು ಹಾಗೂ 2000 ಡ್ರೈವರ್ ಕಮ್ ಕಂಡಕ್ಟರ್ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಸರ್ಕಾರ ಅವಕಾಶವನ್ನ ನೀಡಲಾಯಿತು. ಅದರಂತೆ ಈಗ ಹುದ್ದೆಗಳನ್ನ ಭರ್ತಿ ಮಾಡಲಾಗ್ತಾ ಇದೆ. ಹೀಗಾಗಿ ಕೆಎಸ್ಆರ್ಟಿಸಿ ಇನ್ನು ಮುಂದೆ ಮತ್ತಷ್ಟು ಸುಧಾರಿಸುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ.